ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕ್ರಿಯೇಟಿವ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸ್ಪೆಷಲ್ ದಹಿ ಕುಚ್ಕ. ಇದು ತುಂಬ ಪಾಪ್ಯುಲರ್ ಆಗಿರೋ ಸ್ಟ್ರೀಟ್ ಫುಡ್. ಇದನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪಾನಿಪುರಿದು ಪುರಿ ತಗೊಂಡಿದ್ದೀನಿ, ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನ್, ಬ್ಯಾಡಗಿ ಮೆಣಸಿನಕಾಯಿ 8ರಿಂದ 10, ಕಲ್ಲುಪ್ಪು 1 ಸ್ಪೂನ್, ಹಸಿ ಶುಂಠಿ 1 ಇಂಚು, ಹಸಿ ಮೆಣಸಿನಕಾಯಿ 5ರಿಂದ 6, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 8ರಿಂದ 10 ಎಸಳು, ಬ್ಲ್ಯಾಕ್ ಸಾಲ್ಟು ಸ್ವಲ್ಪ, ಸ್ವೀಟ್ ಚಟ್ನಿ ಸ್ವಲ್ಪ, ಖಾರ ಚಟ್ನಿ, ಟೊಮೆಟೊ 1 ಕಪ್ಪು, ಈರುಳ್ಳಿ 1 ಕಪ್ಪು, ಕ್ಯಾರೆಟು 2 ತುರಿದಿಟ್ಕೊಂಡಿದ್ದೀನಿ, ಆಲೂಗಡ್ಡೆ 3 ಬೇಯಿಸಿ ಇಟ್ಕೊಂಡಿದ್ದೀನಿ, ಬೇಯಿಸಿರೋ ಬಟಾಣಿ 1 ಕಪ್ಪು, ರೆಡ್ ಚಿಲ್ಲಿ ಪೌಡರು, ಹಾಗೆ ದಹಿ ಕುಚ್ಕಾಗೆ ಒಂದು ಸ್ಪೆಷಲ್ ಪೌಡ್ರ್ ಮಾಡ್ಕೊಂಡಿದ್ದೀವಿ, ಅದು ಇದು, ಹಾಗೆ ಚಾಟ್ ಮಸಾಲ, ಮೊಸರು, ಸಕ್ಕರೆ, ಹಾಗೆ ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸ್ಪೆಷಲ್ ಪೌಡರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಫ್ರೈಯಿಂಗ್ ಪ್ಯಾನ್ಗೆ ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನ್, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ 8ರಿಂದ 10, ಕಲ್ಲುಪ್ಪು 1 ಸ್ಪೂನ್ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಇದಾಗಿದೆ, ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ಸ್ಪೆಷಲ್ ಪೌಡ್ರ್ ರೆಡಿ ಆಗಿದೆ. ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಅದೇ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಹಸಿ ಶುಂಠಿ 1 ಇಂಚು, ಬೆಳ್ಳುಳ್ಳಿ 10 ಎಸಳು, ಹಸಿ ಮೆಣಸಿನಕಾಯಿ 5, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬ್ಲ್ಯಾಕ್ ಸಾಲ್ಟು ಸ್ವಲ್ಪ, ಉಪ್ಪು ಸ್ವಲ್ಪ, ಹುಣಸೆ ಹಣ್ಣು ರಸ 1 ಸ್ಪೂನು, ನೀರು ಸ್ವಲ್ಪ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಗ್ರೀನ್ ಚಟ್ನಿ ರೆಡಿ ಆಗಿದೆ. ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ 3 ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಬಟಾಣಿ 1 ಕಪ್ಪು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು. ಈಗ ನಾವು ರೆಡಿ ಮಾಡಿ ಸ್ಪೆಷಲ್ ಮಸಾಲ ಪೌಡರು 2 ಸ್ಪೂನು ಹಾಕ್ಕೋಬೇಕು. ಗ್ರೀನ್ ಚಟ್ನಿ 1.5 ಸ್ಪೂನು, ಚಾಟ್ ಮಸಾಲ 1/2 ಸ್ಪೂನು, ಕ್ಯಾರೆಟು, ಸಾಲ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ಗ್ರೀನ್ ಚಟ್ನಿಗೆ ಸಾಲ್ಟ್ ಹಾಕಿರ್ತೀವಿ. ಹಾಗೆ ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟು ಎಲ್ಲದರಲ್ಲೂ ಸಾಲ್ಟ್ ಇರುತ್ತೆ, ಆದ್ದರಿಂದ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಮಸಾಲ ಹಾಗೆ ಚಟ್ನಿಗಳು ಎಲ್ಲ ಚೆನ್ನಾಗಿ ಆಲೂಗೆ ಮಿಕ್ಸ್ ಆಗಬೇಕು. ಈಗ ನೋಡಿ, ಫಿಲ್ಲಿಂಗ್ ರೆಡಿ ಆಗಿದೆ. ಈಗ ಸ್ವೀಟ್ ಕಾರ್ಡ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಕಪ್ ಮೊಸರು, 1/2 ಸ್ಪೂನ್ ಸಕ್ಕರೆ, ಹಾಗೆ ಉಪ್ಪು ಸ್ವಲ್ಪ, ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಸರಲ್ಲಿ ಗಂಟು ಇರುತ್ತಲ್ಲ, ಅದೆಲ್ಲ ಇರಬಾರ್ದು, ಹಾಗೆ ಬೀಟ್ ಮಾಡ್ಕೋಬೇಕು. ಈಗ ಸ್ವೀಟ್ ಕಾರ್ಡ್ ರೆಡಿ ಆಗಿದೆ. ಈಗ ಪುರಿಗಳನ್ನ ತಗೊಂಡು ಈ ರೀತಿ ಹೋಲ್ ಮಾಡಿ ಎಲ್ಲ ಪುರಿಗಳಿಗೂ ಫಿಲ್ಲಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನು ಫಿಲ್ ಮಾಡ್ಕೋಬೇಕು. ಎಲ್ಲ ಪುರಿಗಳಿಗೂ ಇದೇ ರೀತಿ ಫಿಲ್ ಮಾಡ್ಕೊಳ್ಳೋಣ. ಈಗ ಹಾಲು ಫಿಲ್ ಮಾಡ್ತೀವಲ್ಲ ಅದ್ರ ಮೇಲೆ 2 ಸ್ಪೂನ್ ಮೊಸರು ಹಾಕಬೇಕು. ನಂತರ ಈರುಳ್ಳಿ, ಹಾಗೆ ಟೊಮೆಟೊ, ಹಾಗೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಅದ್ರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ, ಹಾಗೆ ಸ್ವಲ್ಪ ಖಾರ ಚಟ್ನಿ, ಮೇಲೆ ಸೇವ್ ಹಾಕಬೇಕು ಈ ರೀತಿ. ಈಗ ದಹಿ ಕುಚ್ಕ ರೆಡಿ ಆಗಿದೆ. ನೋಡಿದ್ರಲ್ಲ, ತುಂಬಾ ಪಾಪ್ಯುಲರ್ ಆಗಿರೋ ದಹಿ ಕುಚ್ಕ ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮ್ಮನೇಲೂ ಮಾಡಿ, ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್